ಚೆಲ್ಲಾಟ ಆಡ್ತಿರುವ ಕೇಂದ್ರ ಸರ್ಕಾರಕ್ಕೆ, ನೀಟ್ ಹಗರ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿ ಯುವಜನರ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿರುವ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿ ಯುವಜನರ ಭವಿಷ್ಯ ಜೊತೆ ಚೆಲ್ಲಾಟ ಆಡ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳ ಜೊತೆ ಚೆಲ್ಲಾಟ ಆಡ್ತಿರುವ ಕೇಂದ್ರ ಸರ್ಕಾರಕ್ಕೆ, ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ಶಿಕ್ಷಣ ವ್ಯವಸ್ಥೆಯನ್ನು ಹಾಳು ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿ ಜೀವನ ಜೊತೆ ಚೆಲ್ಲಾಟ ಆಡ್ತಿರುವ ಕೇಂದ್ರ ಸರ್ಕಾರಕ್ಕೆ, ನೀಟ್ ಪರೀಕ್ಷೆಯನ್ನ ಹಗರಣ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು. ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡ್ತಕ್ಕಂಥ ಕೇಂದ್ರ ಶಿಕ್ಷಣ ಸಚಿವರಿಗೆ, ನೀಟ್ ಪರೀಕ್ಷೆನ ಹಗರಣ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ವಿದ್ಯಾರ್ಥಿಗಳಿಗೆ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ, ವಿದ್ಯಾರ್ಥಿಗಳ ಜೀವನದ ಚೆಲ್ಲಾಟ ಆಡುತ್ತಿರುವ ಕೇಂದ್ರ ಸರ್ಕಾರಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಬಿಜೆಪಿ ಕಚೇರಿಯನ್ನ ಗುತ್ತಿಗೆ ಹಾಕಿ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಇಡೀ ದೇಶಕ್ಕೆ ಇವತ್ತು ಜಾಹೀರಾಗಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷನೂ ಕೂಡ ಈ ನೀಟ್ ಎಕ್ಸಾಮ್ ಅಂತಕ್ಕಂಥದ್ದು ಒಂದು ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅತಿ ಉನ್ನತವಾಗಿರ್ತಕ್ಕಂಥ ಒಂದು ಪರೀಕ್ಷೆ ಅಂತೇಳಿ ಭಾವಿಸಿ ಪ್ರತಿ ಮನೆಯ ವಿದ್ಯಾರ್ಥಿಯು ಕೂಡ ದೇಶದ ಇವತ್ತು ಸುರಕ್ಷತೆಗಾಗಿ ತಮ್ಮ ಒಂದು ಒಳ್ಳೆಯ ರೀತಿಯ ಭವಿಷ್ಯ ಕಟ್ಟಿಕೊಳ್ಳುವಂಥ ನಿಟ್ಟಿನಲ್ಲಿ ಹಗಲು ರಾತ್ರಿ ಶ್ರಮಪಟ್ಟು ದೇಶದ ಒಂದು ಆಡಳಿತಾತ್ಮಕವಾಗಿ ನಾವಿವತ್ತು ಒಂದು ಅಭಿವೃದ್ಧಿ ಮಾಡಬೇಕು, ದೇಶವನ್ನು ರಕ್ಷಣೆ ಮಾಡಬೇಕು, ನಮ್ಮ ಒಂದು ಕುಟುಂಬ ಆಗಲಿ ಎಲ್ಲವನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಒಂದು ಒಳ್ಳೆಯ ಅಧಿಕಾರಿಯಾಗಿ ಒಬ್ಬ ಒಳ್ಳೆಯ ಒಂದು ದೇಶದ ಪ್ರತಿನಿಧಿ ಆಗಬೇಕು ಅಂತೇಳಿ ಇವತ್ತು ಎಕ್ಸಾಮ್ ಬರಿತಾ ಇದ್ದಾರೆ. ಆದರೆ ಇವತ್ತು ನಮ್ಮ ದೇಶದ ಒಂದು ದುರಾದೃಷ್ಟ ಏನಪ್ಪ ಅಂತಂದರೆ ಪ್ರತಿಯೊಂದು ಎಕ್ಸಾಮಲ್ಲಿ ಇವತ್ತು ಭ್ರಷ್ಟಾಚಾರ ಮಾಡಿ ಇವತ್ತು ಕೇಂದ್ರ ಸರ್ಕಾರ ಆಗಿರ್ಬೋದು, ಇವತ್ತು ರಾಜ್ಯ ಸರ್ಕಾರಗಳಾಗಿರ್ಬೋದು ಎಲ್ಲವೂ ಕೂಡ ಇವತ್ತು ತಮ್ಮ ಒಂದು ಅಭಿವೃದ್ಧಿಗಾಗಿ ತಮ್ಮ ಒಂದು ವ್ಯವಸ್ಥೆಯನ್ನು ಬಳಸ್ಕೊಂಡು ಇವತ್ತು ದುಡ್ಡಿಗಾಗಿ ಇವತ್ತು ಒಂದು ಪ್ರಶ್ನೆ ಪತ್ರಿಕೆಗಳನ್ನೇ ಇವತ್ತು ಮಾರಾಟ ಮಾಡಿ ಇಡೀ ದೇಶದ ಯುವ ಜನತೆ ಒಂದು ಭವಿಷ್ಯತ್ತಿಗೆ ಕುತ್ತು ತರುವಂಥ ಒಂದು ಕೆಲಸ ಮಾಡ್ತಾ ಇದ್ದಾರೆ. ಅದರ ವಿರುದ್ಧವಾಗಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಒಂದು ಪ್ರತಿಭಟನೆ ಉದ್ದೇಶ ಇಷ್ಟೇ, ಈ ಒಂದು ಪ್ರಶ್ನೆ ಪತ್ರಿಕೆಗಳು ಲೀಕ್ ಆಗದ ರೀತಿಯಾಗಿ ಈ ಒಂದು ಸಂಸ್ಥೆಗಳೇನಿದ್ದಾವೆ ಆ ಸಂಸ್ಥೆಗಳು ಇವತ್ತು ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕು. ಈ CBI ತನಿಖೆ ಮಾಡ್ತಾ ಇದ್ದೀವಿ, ನಾವು SCP ಮಾಡ್ತಾ ಇದ್ದೀವಿ, ನಾವು ಮತ್ತೊಂದು ಮಾಡ್ತಾ ಇದ್ದೀವಿ ಅಂತ ಹೇಳಿ ಇವತ್ತು ಯಾರಿಗೂ ಕೂಡ ಇಲ್ಲಿವರೆಗೂ ಎಷ್ಟು ಇವತ್ತು ಭ್ರಷ್ಟಾಚಾರ ಆಗಿದ್ದಾವೆ ಯಾರಿಗೂ ಕೂಡ ಶಿಕ್ಷೆ ಆಗಿಲ್ಲ. ಯಾಕೆ ಆಗಿಲ್ಲಪ್ಪ ಅಂತಂದರೆ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರೆ ಇಂಥ ಒಂದು ಕೆಲಸ ಮಾಡೋದ್ರಿಂದ ಈ ಒಂದು ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು ಇವತ್ತು ಅತಿ ಒಂದು ದೊಡ್ಡ ಪ್ರಮಾಣದಲ್ಲಿ ಇವತ್ತು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಅವರ ಒಂದು ವಿರುದ್ಧವಾಗಿ ಕಠಿಣವಾದಂಥ ಕಾನೂನುಗಳು ಬರಬೇಕು. ಮತ್ತು ಇವು ಸರ್ಕಾರದ ನಿಟ್ಟಿನಲ್ಲೇ ಇಂಥ ಒಂದು ಪರೀಕ್ಷೆಗಳು ನಡಿಬೇಕು. ಪತ್ರಿಕೆ ಸೋರಿಕೆ ಮಾಡಿದ್ರ ಮೇಲೆ ಇವತ್ತು ದೇಶದ ಒಂದು ಉಪಕಾಯ್ದೆ ಮೇಲೆ ದೇಶದ್ರೋಹಿ ಕಾನೂನು ಅಡಿನಲ್ಲಿ ಅವರಿಗೆ ಇವತ್ತು ಶಿಕ್ಷೆ ಆಗಬೇಕಾಗಿರ್ತಕ್ಕಂಥದ್ದು. ಮತ್ತು ಈ ಒಂದು ಅನ್ಯಾಯ ಆಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಇವತ್ತು ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಇವತ್ತು ಕೆಲಸ ಆಗಿರಬೇಕಾಗಿರ್ತಕ್ಕಂಥ. ಮತ್ತು ನಮ್ಮ ಕರ್ನಾಟಕದಲ್ಲಿ ನೀಟ್ ಬರೀತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇವತ್ತು 90% ನಮ್ಮ ಒಂದು ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಇವತ್ತು ನೀಟ್ ಪರೀಕ್ಷೆಯಲ್ಲಿ ಇವತ್ತು MBBS ಆಗಿರ್ಬೋದು, ಇಂಜಿನಿಯರ್ ಆಗಿರ್ಬೋದು, ಇವೆಲ್ಲ ಸೀಟ್ಗಳು ನೀಡಬೇಕಂತಕ್ಕಂಥ ಒಂದು ಬೇಡಿಕೆಯೊಂದಿಗೆ ನಾವು ಇವತ್ತು ಪ್ರಧಾನಮಂತ್ರಿ ರಾಷ್ಟ್ರಪತಿಯವರಿಗೆ ತಮ್ಮ ಮೂಲಕ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ನಮ್ಮ ಮನವಿಯನ್ನು ನೀವು ಕಳಿಸ್ಬೇಕು ಅಂಥೇಳಿ ನಾವು ಇವತ್ತು ಈ ಒಂದು ಪ್ರತಿಭಟನೆ ಮೂಲಕ ತಮ್ಮನ್ನು ಕೇಳ್ಕೊತಾ ಇದ್ದೀವಿ. ಅಕ್ಷಯ್ ಇವತ್ತು ದೇಶದ ಯುವ ಜನತೆಯ ಅನ್ಯಾಯ ಆಗುವಂಥ ನಿಟ್ಟಿನಲ್ಲಿ ಇವತ್ತು ನೀಟ್ ಪರೀಕ್ಷೆಯನ್ನು ಸೋರಿಕೆ ಮಾಡಿರ್ತಕ್ಕಂಥ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ
NTA ಅಂತಕ್ಕಂಥ ಒಂದು ಪರೀಕ್ಷಾ ಪ್ರಾಧಿಕಾರದ ಏಜೆನ್ಸಿಗಳು ಇವತ್ತು ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿ ಇವತ್ತು ಹಣಕ್ಕೆ ಮತ್ತು ಒಂದು ಅಧಿಕಾರವನ್ನು ದುರುಪಯೋಗ ಪಡಿಸಿಕೊಳ್ಳುವಂತ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದ ಯುವ ಜನತೆಗೆ ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು, ಮೋಸ ಮಾಡಿರ್ತಕ್ಕಂಥದ್ದು, ಇವತ್ತು ಭ್ರಷ್ಟತೆಯನ್ನು ತೋರಿರ್ತಕ್ಕಂಥದ್ದು ಏನಿದೆ ಅದರ ವಿರುದ್ಧವಾಗಿ ಇವತ್ತು ನಮ್ಮ ಒಂದು ವಿದ್ಯಾರ್ಥಿ ಪರಿಷತ್ನ ನೇತೃತ್ವದಲ್ಲಿ ಇವತ್ತು ಬಿಜೆಪಿ ಕಚೇರಿಯನ್ನ ವಿಜಯಪುರ ನಗರದಲ್ಲಿ ಮುತ್ತಿಗೆ ಹಾಕಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ನಮ್ಮ ವಿಚಾರ ಇಷ್ಟೇ, ಇವತ್ತು ನಮ್ಮ ದೇಶದ ಇವತ್ತು ಬಡತನದಲ್ಲಿ ಹುಟ್ಟಿರ್ತಕ್ಕಂಥ ಪ್ರತಿಯೊಬ್ಬರು ಯಾರೇ ಇರಲಿ ಇವತ್ತು ದೇಶದ ಯುವ ಜನತೆಯನ್ನ ನೋಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು, ಅವರ ಸುರಕ್ಷತೆಯನ್ನ ಕಾಪಾಡ್ತಕ್ಕಂಥದ್ದು ಇವತ್ತು ಕೇಂದ್ರ ಸರ್ಕಾರದ ಒಂದು ಹೊಣೆ ಆಗಿರ್ತಕ್ಕಂಥದ್ದು. ಆದರೆ ಇವತ್ತು ಕೇಂದ್ರ ಸರ್ಕಾರನೇ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನ ಹಾಳು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ತಮ್ಮ ಒಂದು ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡು ಇವತ್ತು ಕ್ವಶನ್ ಪೇಪರನ್ನೇ ಇವತ್ತು ಲೀಕ್ ಮಾಡಿ ಇವತ್ತು ಹಣಕ್ಕಾಗಿ ಇವತ್ತು ತಮ್ಮ ಒಂದು ಬೇಡಿಕೆಗಾಗಿ ಇವತ್ತು ಏನು ವಿದ್ಯಾರ್ಥಿಗಳ ಜೀವನವನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ಇಡೀ ದೇಶಕ್ಕೆ ಇವತ್ತು ಅಪಾಯ ಉಂಟು ಮಾಡಿರ್ತಕ್ಕಂಥದ್ದು ಇವತ್ತು ನಾವೆಲ್ಲರೂ ಕೂಡ ಭಾವಿಸಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಒಬ್ಬ ತಂದೆ ತಾಯಿ ಇವತ್ತು ತಮ್ಮ ಮಕ್ಕಳನ್ನ ಇವತ್ತು ಒಂದು ಒಳ್ಳೆ ವಿದ್ಯಾಭ್ಯಾಸ ಕೊಡಿಸ್ಬೇಕಪ್ಪ ಅಂತಂದ್ರೆ ತಾವು ದುಡಿದಿರ್ತಕ್ಕಂಥ ಪ್ರತಿಯೊಂದು ರೂಪಾಯಿಯನ್ನ ಕೂಡಿಟ್ಟು ಇವತ್ತು ನನ್ನ ಮಗ ಒಳ್ಳೆ ಒಂದು ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಒಳ್ಳೆ ಒಂದು ವ್ಯವಸ್ಥೆಯಲ್ಲಿ ಬೆಳಿಬೇಕು, ಅವರೆಲ್ಲರೂ ಕೂಡ ಒಂದು ಒಳ್ಳೆ ಒಂದು ಅಧಿಕಾರಿ ಆಗಬೇಕು ಅಂತಕ್ಕಂಥ ಆಶೆಗಳನ್ನು ಇಟ್ಟು ಇವತ್ತು ವಿದ್ಯಾಭ್ಯಾಸಕ್ಕೆ ಕಳಿಸಿದ್ರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಸರ್ಕಾರಗಳು ಏನ್ ಮಾಡ್ತಾ ಇದ್ದವಪ್ಪ ಅಂತಂದ್ರೆ ಇವತ್ತು ಅವ್ರಿಗೆ ಇವತ್ತು ಅನ್ಯಾಯ ಮಾಡುವಂತ ನಿಟ್ಟಿನಲ್ಲಿ ತಮ್ಮ ಒಂದು ವ್ಯವಸ್ಥೆಯನ್ನು ಬಳಸ್ಕೊಂಡು ಇವತ್ತು ಭ್ರಷ್ಟತೆಯನ್ನು ಮಾಡ್ತಾ ಇದ್ದಾರೆ. ಅದು ಇಡೀ ದೇಶಕ್ಕೆ ಇವತ್ತು ಅನ್ಯಾಯ ಮಾಡಿರ್ತಕ್ಕಂಥದ್ದು. ಇವತ್ತು 2020 ಕೂಡ ಇದೇ ಒಂದು ಪರಿಸ್ಥಿತಿ ಉದ್ಭವ ಆಗಿತ್ತು. ನಾವೆಲ್ಲರೂ ಕೂಡ ಹೋರಾಟ ಮಾಡಿದ್ವಿ. ಯಾರು ತಪ್ಪಿತಸ್ಥರಿರ್ತಾರೆ ಅವ್ರಿಗೆ ಅನ್ಯಾಯಕ್ಕೆ ಒಳಗಾಗಿರ್ತಾರೆ ಅವ್ರಿಗೆ ನ್ಯಾಯ ಕೊಡ್ತೀವಿ, ತಪ್ಪಿತಸ್ಥರಿಗೆ ಇವತ್ತು ನಾವು ಕ್ರಮ ಕೈಗೊಳ್ತೀವಿ ಅಂತೇಳಿ CBI ಅನ್ನು ರಚನೆ ಮಾಡಿ ನಾವು CBI ಮೂಲಕ ಅವ್ರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳಿದ್ರೆ, ಆದ್ರೆ ಇವತ್ತು ಒಬ್ಬ ಪ್ರತಿನಿಧಿಯು ಕೂಡ ಅನ್ಯಾಯ ಮಾಡಿರ್ತಕ್ಕಂಥವ್ಗೆ ಇವತ್ತು ಅವ್ರಿಗೆ ಶಿಕ್ಷೆ ಆಗ್ಲಿಲ್ಲ, ಯಾರಿಗೂ ಕೂಡ ನ್ಯಾಯ ಸಿಗ್ಲಿಲ್ಲ. ಪ್ರತಿ ವರ್ಷನೂ ಕೂಡ ಇವತ್ತು NTA ಅಂತಕ್ಕಂಥ ಇವತ್ತು ಎಕ್ಸಾಮಿನೇಷನ್, ನ್ಯಾಷನಲ್ ಎಕ್ಸಾಮಿನೇಷನ್ ಟೆಸ್ಟಿಂಗ್ ಏನು ಏಜೆನ್ಸಿ ಇದೆ, ಇದು ಇವತ್ತು ಪೇಪರ್ ಲೀಕ್ ಮಾಡುವಂತ ಸಂಸ್ಥೆನೆ ಅಂತೇಳಿ ನಾವು ಇವತ್ತು ಭಾವಿಸ್ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ಪೇಪರ್ ಅನ್ನ ಇವತ್ತು ಒಂದು ಸಂಸ್ಥೆ ಕೊಟ್ಟು ನಡೆಸ್ತಕ್ಕಂಥ ವೈಫಲ್ಯ ಇವತ್ತು ಕೇಂದ್ರ ಸರ್ಕಾರಕ್ಕೆ ಇವತ್ತು ಬಂದಿದೆಪ್ಪ ಅಂತಂದ್ರೆ ಇವತ್ತು ದೇಶದ ಒಂದು ಸುವ್ಯವಸ್ಥೆನ ಕಾಪಾಡುವಲ್ಲಿ ಇವರು ನತದೃಷ್ಟರು ಅಂತೇಳಿ ನಾವು ಇವತ್ತು ಭಾವಿಸ್ಬೇಕಾಗಿದೆ. ಅದಕ್ಕಾಗಿ ನಮ್ಮ ಒಂದು ಹೋರಾಟ ಇಷ್ಟೇ, ದೇಶದ ಯುವ ಜನತೆಯನ್ನ ಕಾಪಾಡುವ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರ ನಡಿಬೇಕು. ಈಗೇನು ಇವತ್ತು ನಿಮ್ಮ ಒಂದು ಭ್ರಷ್ಟತೆಯಿಂದ ಇವತ್ತು ಇಡೀ ದೇಶಕ್ಕೆ ಜಾಹೀರಾಗಿದೆ. ಇವತ್ತು ಶಿಕ್ಷಣದ ಕೇಂದ್ರ ಸಚಿವರು ಇವತ್ತು ರಾಜೀನಾಮೆಯನ್ನು ಕೊಡಬೇಕು. ಮತ್ತೆ ಇಡೀ ದೇಶದ ಯುವ ಜನತೆಗೆ ಇವತ್ತು ನರೇಂದ್ರ ಮೋದಿ ಅವರು ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಅವರು ದೇಶದ ಯುವ ಜನತೆಗೆ ಇವತ್ತು ಕ್ಷಮೆಯನ್ನ ಆಚಿಸ್ಬೇಕಂತೇಳಿ ನಮ್ಮ ಒಂದು ಬೇಡಿಕೆ ಇದೆ. ಈ ಒಂದು ಎಕ್ಸಾಮಿನೇಷನ್ ಏನಿದೆ ಇವತ್ತು ನೀಟ್ ಪರೀಕ್ಷೆ ಆಗಲಿ, JEE ಆಗಲಿ, ಯಾವುದೇ ಪರೀಕ್ಷೆಗಳು ಇವತ್ತು ಮೊದಲು ನೀವು ಏನು ಇವತ್ತು ಮೆರಿಟ್ ಲಿಸ್ಟ್ ಮೇಲೆ ನಡೆಸ್ತಿದ್ರಿ ಅದೇ ಒಂದು ಮೆರಿಟ್ ಲಿಸ್ಟ್ ಮೇಲೆ ಇವತ್ತು ಎಕ್ಸಾಮ್ ಅನ್ನ ನಡೆಸಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಬೇಡಿಕೆ ಆಗಿದೆ. ನೀವೇನಾದ್ರೂ ನಮ್ಮ ಬೇಡಿಕೆಯನ್ನ ಈಡೇರಿಸುವ ನಿಟ್ಟಿನಲ್ಲಿ ನೀವು ಕ್ರಮ ಕೈಗೊಳ್ಳಿಲ್ಲಪ್ಪ ಅಂತಂದ್ರೆ ನಮ್ಮ ಹೋರಾಟ ಇಡೀ ದೇಶ ತುಂಬಾ, ರಾಜ್ಯ ತುಂಬಾ ಪಸರಿಸಿ ನಿಮ್ಮ ಒಂದು ಸರ್ಕಾರವನ್ನ ಇವತ್ತು ತಲ್ಲೀನಗೊಳಿಸುವಂತ ನಿಟ್ಟಿನಲ್ಲಿ ನಮ್ಮ ಹೋರಾಟ ಇವತ್ತು ಪ್ರಾರಂಭ ಆಗ್ತದೆ ಅಂತೇಳಿ ಈ ಒಂದು ಹೋರಾಟದ ಮೂಲಕ ಇಡೀ ಕೇಂದ್ರ ಸರ್ಕಾರಕ್ಕೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಅಕ್ಷಯ್ ಕುಮಾರ್, ದ್ರಾವಿಡ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಇವತ್ತು ಏನು ನೀಟ್ ಪರೀಕ್ಷೆ ಸೋರಿಕೆ ಆಗಿದೆ ಅದರ ಒಂದು ಮುಂದಾಳತ್ವ ಏನಪ್ಪಾ ಅಂತಂದ್ರೆ ಇವತ್ತು ಬಿಜೆಪಿಯಲ್ಲಿ ಇರ್ತಕ್ಕಂಥ ಯುವ ಮೋರ್ಚಾ ಅಧ್ಯಕ್ಷರು ಇವತ್ತು ಹಗರಣ ಮಾಡಿರ್ತಕ್ಕಂಥದ್ದು. ಅದಕ್ಕಾಗಿ ನಾವು ಇವರ ಒಂದು ಎಚ್ಚರಿಕೆ ಕೊಡ್ಲಿಲ್ಲಪ್ಪ ಅಂತಂದ್ರೆ ಇಡೀ ದೇಶದ ಯುವ ಜನತೆಯ ಒಂದು ಭವಿಷ್ಯ ಹಾಳು ಮಾಡ್ಲಿಕ್ಕೆ ಇವರು ಹಿಂದೆ ಮುಂದೆ ನೋಡೋದಿಲ್ಲ. ಅವರ ಒಂದು ಭವಿಷ್ಯತ್ತಿಗೆ ಬೇಕಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಬಳಸ್ಕೊಂಡು ಇವತ್ತು ದೇಶದ ಬಡ ಜನರು ಏನಿದ್ದಾರೆ ಅವರ ಒಂದು ಭವಿಷ್ಯ ಹಾಳು ಮಾಡ್ಲಿಕ್ಕೆ ಇವತ್ತು ವಿಚಾರ ಮಾಡ್ತಾರೆ. ಅವರ ವಿರುದ್ಧವಾಗಿ ನಾವು ಇವತ್ತು ಬಿಜೆಪಿ ಕಚೇರಿಯನ್ನು ಮುತ್ತಿಗೆ ಹಾಕಿ ನಾವು ಇವತ್ತು ಹೋರಾಟ ಮಾಡ್ತಾ ಇದೀವಿ. ಇನ್ನೊಂದು ಎಲ್ಲೇ ಸ್ಟೂಡೆಂಟ್ ಮೇಲೆ ಹಲ್ಲೆ ಆಯ್ತು, ಅಲ್ಲೇ ABP ಅವರು ಬರ್ತಾರೆ. ಈಗ ABP ಅವರಿಂದ ಈಗ ಒಂದು ಸ್ಟೇಟ್ಮೆಂಟ್ ಒಂದು ಪ್ರದರ್ಶನ ಮಾಡೋಣ ಅಥವಾ ಏನಂತ ಹೇಳಿದ್ರೆ ಇಡೀ ದೇಶಕ್ಕೆ ಗೊತ್ತಿರ್ತಕ್ಕಂಥದ್ದು ಈ ಒಂದು UBP ಅಂತಕ್ಕಂಥದ್ದು ಬಿಜೆಪಿ ಮತ್ತು RSS ನ ಒಂದು ಬಿ ಟೀಮ್. ಇದು ಈ ಅಕ್ಷರ್ ಫೌಂಡೇಶನ್ ಆಗಿರ್ಬೋದು. ಇವತ್ತು ಯಾಕೆ ಇವ್ರು ಮಾತಾಡ್ತಿಲ್ಲಪ್ಪ ಅಂತಂದ್ರೆ ಇವತ್ತು ಅವರ ಒಂದು ಹಗರಣ ಅವ್ರ ವಿರುದ್ಧ ಮಾತಾಡ್ಬೇಕಲ್ಲ. ಮಾಡಿರ್ತಕ್ಕಂಥದ್ದು ಹಗರಣ ಆಗಿರ್ಬೋದು, ಈ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿರ್ಬೋದು, ಈ ಒಂದು RSS ಹಿನ್ನೆಲೆ ಉಳ್ಳಂಥವ್ರು, ಬಿಜೆಪಿ ಹಿನ್ನೆಲೆ ಉಳ್ಳಂಥವ್ರು, ಈ ಒಂದು ಕೋಮುವಾದಿ ಒಂದು ಶಕ್ತಿ ಏನಿದಾರಲ್ಲ ಆ ಒಂದು
ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು. ಅದಕ್ಕಾಗಿ ಇವತ್ತು ಅವರ ವಿರುದ್ಧನೇ ಅವರು ಪ್ರೊಟೆಸ್ಟ್ ಮಾಡ್ಲಿಕ್ಕಾಗಲ್ಲ. ಅದಕ್ಕಾಗಿ ಇವತ್ತು ಸುಮ್ಮಿದ್ದಾರೆ. ಅವ್ರಿಗೇನಾದರೂ ಈ ದೇಶದ ಯುವ ಜನತೆ ಒಂದು ಹಿತಾಸಕ್ತಿಗಾಗಿ ಅವರ ಒಂದು ಭವಿಷ್ಯತ್ತವಾಗಿ ಇವತ್ತು ಏನಾದರೂ ಕಾಳಜಿ ಇದ್ರೆ ಅವರು ಇವತ್ತು ಆ ಒಂದು ಸೋರಿಕೆ ಆದಂಥ ದಿನದಿಂದಲೇ ಇವತ್ತು ಹೋರಾಟ ಮಾಡಬೇಕಾಗಿತ್ತು. ಅವರ ಒಂದು ಸರ್ಕಾರದ ವಿರುದ್ಧ ಅವರು ಹೋರಾಟ ಮಾಡಬೇಕಾಗಿತ್ತು. ಆದರೆ ಮಾಡ್ತಾ ಇಲ್ಲಪ್ಪ ಅಂತಂದ್ರೆ ನಾವು ಇವತ್ತು ಎಲ್ಲ ಇಡೀ ದೇಶದ ಜನತೆ ಇವತ್ತು ರಾಜ್ಯದ ಜನತೆ ಅರ್ಥ ಮಾಡ್ಕೋಬೇಕು. ಇದ್ರ ಹಿಂದ್ಗಡೆ ಇರ್ತಕ್ಕಂಥವ್ರು ಬೇರೆ ಯಾರು ಇಲ್ಲ, ಇದೇ ಬಿಜೆಪಿಯ ಬಿ ಟೀಮ್ ಆಗಿರ್ತಕ್ಕಂಥ VBP ಆಗಿರ್ಬೋದು, RSS ಆಗಿರ್ಬೋದು, ಬಜರಂಗ್ ದಳ ಆಗಿರ್ಬೋದು, ಈ ಅಕ್ಷರ ಅಂತ ಒಂದು ಫೌಂಡೇಶನ್ ಇತ್ರ ಇವತ್ತು ಡಂಬಾಚಾರ ಮಾಡ್ತಾ ಇದಾರಲ್ಲ ಇವರು ಅಂತೇಳಿ ನಾವು ಇವತ್ತು ಅರ್ಥ ಮಾಡ್ಕೊಂಡು ಮುಂದಿನ ದಿನಮಾನಗಳಲ್ಲಿ ಇಂಥ ಒಂದು ವ್ಯವಸ್ಥೆ ವಿರುದ್ಧ ವಿದ್ಯಾರ್ಥಿ ಜನರು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸ್ಬೇಕಂತೇಳಿ ನಾವು ಇವತ್ತು ಇಡೀ ರಾಜ್ಯದ ಜನತೆಗೆ ಇವತ್ತು ಕರೆ ನೀಡ್ತಾ ಇದ್ದೀವಿ. ಅಕ್ಷಯ್ ಕುಮಾರ್, ದ್ರಾವಿಡ ವಿದ್ಯಾರ್ಥಿ ಪರಿಷತ್, ವಿಜಯಪುರ. ಇವತ್ತಿನ ದಿವಸ ಕಳೆದ 10 ವರ್ಷಗಳಿಂದಲೂ ಕೂಡ 2017 ಆಗಿರ್ಬೋದು, 2022, 24, ಪ್ರಸ್ತುತವಾಗಿ 26ರಲ್ಲಿ ಕೂಡ ನೀಟ್ ಹಗರಣಗಳು ಸಾಕಷ್ಟು ಆಗ್ತಾ ಇದಾವೆ. ಎಲ್ಲಿ ಆಗ್ತಾ ಇದಾವೆ ಅಂತಂದ್ರೆ ಬಿಜೆಪಿ ಹೆಚ್ಚು ಜನರು ಎಲ್ಲಿರ್ತಾರೋ ಅಲ್ಲಿ ಅಕಾಡೆಮಿಗಳಲ್ಲಿ ನೀಟ್ ಪರೀಕ್ಷೆಯ ಸೋರಿಕೆಯನ್ನು ಸಿಕ್ಕಾಪಟ್ಟೆ ಎಲ್ಲ ಕಡೆ ಹಂಚ್ತಾ ಇದ್ದಾರೆ. ನಿನ್ನೆ ತಾನೇ ಸರಿಸುಮಾರು 3 ಗಂಟೆಗೆ ಬಿಜೆಪಿಯ ಒಬ್ಬ ಯುವ ಮೋರ್ಚಾ ಅಧ್ಯಕ್ಷನು CBI ತನಿಖೆಗೆ ಹಾಜರಾಗಿದ್ದಾನೆ. 15 ಲಕ್ಷ ರೂಪಾಯಿ ಕೊಟ್ಟು 15 ಲಕ್ಷ ರೂಪಾಯಿಗಳನ್ನು ವಿದ್ಯಾರ್ಥಿಗಳಿಂದ ಇಸ್ಕೊಂಡು ಕೂಡ ನಮ್ಮ ನೀಟ್ ಪರೀಕ್ಷೆಯಲ್ಲಿ ಬರ್ತಕ್ಕಂತಹ ಎಲ್ಲ 22 ವಿದ್ಯಾರ್ಥಿಗಳ ಜೀವನದ ಜೊತೆ ನಮ್ಮ ವಿದ್ಯಾರ್ಥಿಗಳು ಕಷ್ಟವನ್ನು ಕೇಳ್ತಕ್ಕಂಥ ಯಾರು ಯುವಕರು ಮುಂದಾಳತ್ವ ವಹಿಸ್ತಾ ಇಲ್ಲ. ಇಡೀ ದೇಶದ ಕೇಂದ್ರ ಬಿಜೆಪಿ ಸರ್ಕಾರ ನೀಟ್ ಪರೀಕ್ಷೆಯು ತಮ್ಮ ಹದ್ದು ಬಸ್ತಿನಲ್ಲಿ ಇಟ್ಟುಕೊಂಡು CBI ಕೂಡ ಬಿಜೆಪಿಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಿದೆ. CBI ಇನ್ನೂವರೆಗೆ ಯಾವ ವಿದ್ಯಾರ್ಥಿಗಳ ಕನಸುಗಳನ್ನು ನುಚ್ಚು ನೂರಾಗಿ ಮಾಡಿ ಒಬ್ಬ ವಿದ್ಯಾರ್ಥಿಯ ಈಗ ಯಾವ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂದ್ರೆ ಸೂಸೈಡ್ ಮಾಡ್ಕೋ ಪರಿಸ್ಥಿತಿ ಬಂದಿದೆ. ಸಿಕ್ಕಾಪಟ್ಟೆ ರೈತರ ಮಕ್ಕಳು 2 ಲಕ್ಷ 3 ಲಕ್ಷ ರೂಪಾಯಿ ಕೊಟ್ಟು ನೀಟ್ ಅಕಾಡೆಮಿಗಳ ಅಡ್ಮಿಷನ್ ಮಾಡಿದ್ರೆ ಈ ತರ ಆದ್ರೆ ಬಡ ವಿದ್ಯಾರ್ಥಿಗಳು ಯಾವ ತರ ಬದುಕಲಿಕ್ಕೆ ಸಾಧ್ಯ ಐತಿ? ಈಗ ಈ ನೀಟ್ ಪರೀಕ್ಷೆ ಅನ್ನೋದೇ ಒಂದು ಜೀವನದ ಒಂದು ಬೃಹತ್ ಕೇಂದ್ರವಾಗೈತಿ. ಯಾಕಪ್ಪ ಅಂದ್ರೆ ಈ ಬಿಜೆಪಿ ಸರ್ಕಾರ ಈ ನೀಟ್ ಪರೀಕ್ಷೆಯು ಇನ್ನೂವರೆಗೆ ಕೂಡ ಯಾವ CBI ಕೂಡ ತನಿಖೆ ಆದ್ರೂ ಯಾರಿಗೆ ಅರೆಸ್ಟ್ ಮಾಡಿಲ್ಲ, ಯಾರಿಗೆ ಶಿಕ್ಷೆ ಕೂಡ ಆಗಿಲ್ಲ. ಈ ಪ್ರಸಂಗ ಮತ್ತೆ ಮುಂದೆ ಇದೇ ರೀತಿ ಆದ್ರೆ ಇಡೀ ಕರ್ನಾಟಕದಲ್ಲಿ ಬೃಹತ್ ಪ್ರಮಾಣದಲ್ಲಿ ನಾವು ದ್ರಾವಿಡ ವಿದ್ಯಾರ್ಥಿ ಪರಿಷತ್ತಿಂದ ಬೃಹತ್ ಪ್ರಮಾಣದಲ್ಲಿ ಹೋರಾಟವನ್ನು ಹಮ್ಮಿಕೊಂಡು ಕೇಂದ್ರ ಸರ್ಕಾರ ತಕ್ಷಣ ಎಲ್ಲ ವಿದ್ಯಾರ್ಥಿಗಳಿಗೆ ಕ್ಷಮೆ ಯಾಚಿಸಲಿಲ್ಲ ಅಂದ್ರೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ಆದಂತಹ ನರೇಂದ್ರ ಮೋದಿ ಅವರು ತಕ್ಷಣ ರಾಜೀನಾಮೆಯನ್ನು ಕೊಡಬೇಕೆಂದು ತಮ್ಮಲ್ಲಿ ಎಲ್ಲರ ಮುಂದೆ ಕೇಳ್ಕೊಳ್ತೇನೆ. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.